ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ n2 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇದು ಕೊಟ್ಟಂತ ಬಹುಪದೋಕ್ತಿಯದ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ n2 ಇದು ಆದರ್ಶ ರೂಪದಲ್ಲಿರ್ತಕ್ಕಂಥ ವರ್ಗ ಬಹುಪದೋಕ್ತಿ. ಆದರ್ಶ ರೂಪ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡಬೇಕಾದ್ರೆ ಮಧ್ಯ ಇರತಕ್ಕಂಥ ಮೈನಸ್ 2x ಅನ್ನು ನಾವು ಹೊಡಿಬೇಕು. ಯಾವ ರೀತಿ ಹೊಡಿಬೇಕಂದ್ರೆ ಗುಣಾಕಾರ ಮಾಡಿದ್ರೆ ಎ ಇಂಟು ಸಿ ಆಗಬೇಕು. ಎ ಇಂಟು ಸಿ ಅಂದ್ರೆ ಪ್ಲಸ್ 1 ಮೈನಸ್ n2 ಎರಡು ಗುಣಾಕಾರ ಮಾಡಿದ್ರೆ ಪ್ಲಸ್ 1 ಮೈನಸ್ n2 ಗುಣಾಕಾರ ಮಾಡಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ 1 ಎಂಟ್ಲೆ 8 ಗುಣಾಕಾರ ಮಾಡಿದ್ರೆ ಮೈನಸ್ 8 ಬರಬೇಕು. ಅದೇ ರೀತಿ ಕೂಡಿಸಿಟ್ಟು ಬರಬೇಕು ನಮ್ಗೆ ಮೈನಸ್ 7 ಬರಬೇಕು. ಅಂತ ಸಂಖ್ಯೆ ಯಾವ್ದಾವ? 2 ಸಂಖ್ಯೆ. ಗುಣಾಕಾರ ಮಾಡಿದ್ರೆ ಮೈನಸ್ 8 ಬರಬೇಕು, ಕೂಡಿಸಿದ್ರೆ ಮೈನಸ್ 2 ಬರಬೇಕು. ನೋಡಿ 4 2 8 ಆಗ್ತದೆ. ಇಲ್ಲಿ ಮೈನಸ್ ಕೊಡೋಣ, ಇದಕ್ಕೆ ಪ್ಲಸ್ ಕೊಡೋಣ. ಮೈನಸ್ 4 ಪ್ಲಸ್ 2 ಎಷ್ಟಾಯ್ತು? ಮೈನಸ್ ಇಂಟು ಪ್ಲಸ್ ಮೈನಸ್ 4 2 8 ಆಯ್ತು. ಅದೇ ರೀತಿ ಮೈನಸ್ 4 ಮತ್ತು ಪ್ಲಸ್ 2 ಇದೆ ಇವ ಸಂಖ್ಯೆನ ಮೈನಸ್ 2 ಮತ್ತು ಪ್ಲಸ್ 2 ಕೂಡಿಸಟ್ ಹಾಕಿ ಮೈನಸ್ 7 ಬರ್ತದೆ. ಯಾಕಂದ್ರೆ ಋಣ ಸಂಖ್ಯೆ ಅದ, ಒಂದು ಧನ ಸಂಖ್ಯೆ ಅದ, ವ್ಯತ್ಯಾಸ ಬರ್ತೀರಿ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅನ್ನ ಇಡ್ತೀರಿ. ಅಂದ್ರೆ ಇಲ್ಲಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಸ್ಕ್ವೇರ್ ಹಂಗೆ ಇಟ್ಕೋತೀರಿ. ಇಲ್ಲಿ ಮೈನಸ್ 7x ಹಂಗೆ ಹೊಡಿಬೇಕಂದ್ರೆ ಮೈನಸ್ 4x ಪ್ಲಸ್ 7x ಮೈನಸ್ 4x ಪ್ಲಸ್ 7x ಮೈನಸ್ 4x ಪ್ಲಸ್ 2x ಕೂಡಿಸಿದ್ರೆ ಹಾಕಿ ಮೈನಸ್ 7x ಆಗಬೇಕಾ? ಇದು ಮೈನಸ್ ಚಿಹ್ನೆ ಗ್ರೂಪ್ ಮೈನಸ್ 8. ಇಲ್ಲಿ 2 ಗುಂಪು ಮಾಡಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ 4x ಒಂದು, 7x ಮೈನಸ್ 8 ಒಂದು. ಇಲ್ಲಿ ಮೊದಲೇ ಗುಂಪಿನಾಗ ಇದೆ, ಕಾಮನ್ ಯಾವ್ದದ? ಸಾಮಾನ್ಯವಾಗಿ ಇಲ್ಲಿ ಎಕ್ಸ್ ಘಾತ 7 ಐತಿ, ಇಲ್ಲಿ ಎಕ್ಸ್ ಅದ, ನಾವು ಎಕ್ಸ್ ಅನ್ನ ಹೊರತೆಗಿಬೋದು. ಉಳಿತೆಷ್ಟು? ಎಕ್ಸ್ ಘಾತ 7 ಎಕ್ಸ್ ತೆಗೆದ್ರೆ ಇನ್ನೊಂದು ಎಕ್ಸ್ ಉಳಿತು. ಇದು ಮೈನಸ್ 4 ಯಾವುದೇ ಸಂಖ್ಯೆನ ಹೊರತೆಗಿದ್ದಿಲ್ಲ ನಾವು. ಇಲ್ಲಿ ಎಕ್ಸ್ ಇವಾಗಲೇ ಹೊರತೆಗ್ದೀವಿ. ಎಷ್ಟು ಹೋಯ್ತು? ಎಕ್ಸ್ ಮೈನಸ್ 4 ಹೋಯ್ತು. ಇಲ್ಲಿ ಪ್ಲಸ್ 2x ಅದ, ಇಲ್ಲಿ ಮೈನಸ್ 8 ಅದ. ಇಲ್ಲಿ ಮೊದಲೇ ಪ್ಲಸ್ ಇದ್ದಾಗ ಪ್ಲಸ್ ಚಿಹ್ನೆ ಹೊರತಿರ್ಬೇಕು. ಇಲ್ಲಿ 2 ಅದ, ಇಲ್ಲಿ 8 ಅದ. ಇಲ್ಲಿ 2 ಮತ್ತು 8ರಾಗ 2 ಕಾಮನ್ ತೆಗಿಬೋದು. ಯಾಕಂದ್ರೆ 2 4 8 ಆಗ್ತದೆ. ಇಲ್ಲಿ 2 ಕಾಮನ್ ತೆಗೆದ್ರೆ ಏನಾಯ್ತು? ಇಲ್ಲಿ ಎಕ್ಸ್ ಉಳಿತು, ಮೈನಸ್ ಹಂಗೆ ಇಟ್ಕೋತೀವಿ. ಯಾಕಂದ್ರೆ ಪ್ಲಸ್ ಹೊರ ತೆಗ್ದೀವಿ, ಮೈನಸ್ ಹಂಗೆ ಇಟ್ಕೋತೀವಿ. 4 2 8 2 ಹೊರ ತೆಗ್ದೀವಿ. ಎಷ್ಟು ಐತಿ? 4. 4 8 ಮಾಡಿದಾಗ 2 ಹೊರ ತೆಗ್ದೀವಿ. ನೋಡಿ 4 2 8 ಈ 2 ಹೊರ ತೆಗ್ದೀವಿ. ಉಳಿದೆಷ್ಟೋ? ಇಲ್ಲಿ 4. ಈ ಒಂದು ಸಮೀಕರಣದಾಗ ಇಲ್ಲೂ ಎಕ್ಸ್ ಮೈನಸ್ 4 ಅದ, ಇಲ್ಲೂ ಎಕ್ಸ್ ಮೈನಸ್ 4 ಅದ. ಏನ್ ಮಾಡ್ರಿ? ಎಕ್ಸ್ ಮೈನಸ್ 4 ಅಂತೀವಿ. ಈ ಒಂದು ಪೂರ್ತಿ ಒಂದು ಬಹುಪದಕ್ಕಿಂತ ಎಕ್ಸ್ ಮೈನಸ್ 4 ಹೊರ ತೆಗಿರಿ. ಉಳಿದಷ್ಟು ಇಲ್ಲಿ ಎಕ್ಸ್ ಮೈನಸ್ 4 ಹೊರ ತೆಗ್ದೀವಿ. ಇಲ್ಲಿ ಎಕ್ಸ್ ಉಳಿತು. ಎಕ್ಸ್ ಮೈನಸ್ 4 ಹೊರ ತೆಗ್ದೀವಿ, ಪ್ಲಸ್ 7 ಉಳಿತು. ಈ ರೀತಿ ನಾವು ಸಮೀಕರಣ ಪಡ್ಕೋತೀವಿ. ನನಗೆ ಶೂನ್ಯತೆಗಳನ್ನ ಕಂಡುಹಿಡಬೇಕಾಗಿ ಅಂದ್ರೆ ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 4 ಈಕ್ವಲ್ ಟು 0 ಅಥವಾ ಮತ್ತೊಂದು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಗ್ರೂಪ್. ಯಾಕಂದ್ರೆ ನಾವು ಶೂನ್ಯತೆಯನ್ನು ಕಂಡುಹಿಡ್ತೀವಿ. ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ ಟು 0 ಆಯ್ತಂದ್ರೆ ಎಕ್ಸ್ ಈಕ್ವಲ್ ಟು ಹಾಕಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 4 ಕಳಿಸ್ರಿ ಪ್ಲಸ್ 4 ಆಗುತ್ತೆ. ಎಕ್ಸ್ ಈಕ್ವಲ್ ಟು 4 ಇದು ಒಂದು ಶೂನ್ಯತೆ. ಇನ್ನೊಂದು ಶೂನ್ಯತೆ ನೋಡೋಣ. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0 ಅದ. ಇಲ್ಲಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಸರಿ ಪ್ಲಸ್ 2 ಕಳಿಸ್ರಿ ಮೈನಸ್ 2. ಯಾವ ಶೂನ್ಯತೆ ಅಂದರೆ ಎಕ್ಸ್ ಈಕ್ವಲ್ ಟು 4 ಒಂದು ಶೂನ್ಯತೆ, ಎಕ್ಸ್ ಈಕ್ವಲ್ ಟು ಮೈನಸ್ 2 ಒಂದು ಶೂನ್ಯತೆ. ಇಲ್ಲಿ 4 ಮತ್ತು ಮೈನಸ್ 2 ಈ ಕೊಟ್ಟಂತಹ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾಗಿರ್ತವೆ.